ಈ ಸಮೀಕ್ಷೆ ಬಹಳ ಉಪಯುಕ್ತವಾದರೂ ಕೂಡ ಬಹಳ ಅಪಾಯಕಾರಿಯಾಗಿ ಸಮೀಕ್ಷೆ ನಡೀತಿರ್ತಕ್ಕಂಥದ್ದು ಬಹಳ ಬೇಸರದ ಸಂಗತಿ. ವಿದ್ಯಾರ್ಥಿಗಳನ್ನ ಅವ್ರಿಗೆ ಏನು ಗೊತ್ತೇ ಇಲ್ಲ. ಉದಾಹರಣೆಗೆ ನನಗೆ ನಮ್ಮನೆಗೆ ಸಮೀಕ್ಷೆಗೆ 2 ಜನ ಹುಡುಗರು ಏಕಾಕಿ ಮನೆ ಮೆಟ್ಲು ಹತ್ತಿರತಕ್ಕಂಥ ಸಂದರ್ಭದಲ್ಲಿ ಅವ್ರು ನಾನು ಕೇಳ್ತೀನಿ, ಯಾರಪ್ಪ ನೀವು ಅಂತ ಹೇಳಿ. ಸರ್ ಸಮೀಕ್ಷೆ, ಏನ್ ಸಮೀಕ್ಷೆ ಅಂತ ಅವ್ರಿಗೆ ನಾವ್ ಏನ್ ಸಮೀಕ್ಷೆ ಬಂದಿದೀವಿ ಅಂತಕ್ಕಂಥದ್ದೇ ಅವ್ರಿಗೆ ಗೊತ್ತಾಗ್ತಿಲ್ಲ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅನ್ನತಕ್ಕಂಥ ಉಚ್ಚಾರಣೆ ಮಾಡ್ತಕ್ಕಂಥ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಗೊತ್ತಿಲ್ಲ. ಏನು ಆ ಪೇಪರ್ ಇದೆ, ಆ ಪೇಪರ್ನ ಅವ್ರು ತೋರಿಸ್ತಾರೆ. ಸರ್ ಈ ಸಮೀಕ್ಷೆಗೆ ಬಂದಿದೀವಿ ಅಂತ ಹೇಳಿ. ಸಾರ್ವಜನಿಕರ ದುಡ್ಡು ಎಲ್ಲಿ ಹೋಗ್ತಿದೆ, 30 ರೂಪಾಯಿ ಮಾತ್ರ ವೆಚ್ಚ ಕಾಣ್ತಿದೆ, ಇಲ್ಲಿ ಇನ್ನು 100 ರೂಪಾಯಿನ ವೆಚ್ಚ ತಗೊಳ್ಳಿ, ಇನ್ನು 700 ರೂಪಾಯಿ ದುಡ್ಡು ಎಲ್ಲಿ ಹೋಗ್ತಿದೆ ಅಂತಕ್ಕಂಥದ್ದು ಪ್ರಶ್ನೆ. ಇದು ಕೂಡ ನಾನು ಸರ್ಕಾರದ ಬಗ್ಗೆ ಆಪಾದನೆ ಮಾಡ್ತೇನೆ. ಎಲ್ಲೋ ಒಂದ್ ಕಡೆ ಸರ್ಕಾರ ಈ ಸಮೀಕ್ಷೆ ನೆಪದಲ್ಲಿ 106 ಕೋಟಿನ, ಇಲ್ಲಿಗೆ 90% ಸರ್ಕಾರ ಇದನ್ನ ನುಂಗ್ತಾ ಇದೆ. ಸಂಬಂಧಪಟ್ಟಂತವರು, ಅವರು ಮಂತ್ರಿಗಳಿರ್ಬೋದು ಅಥವಾ ಯಾರಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು, ಒಂಥರ ಬಂಡಾಟದ ಸಮೀಕ್ಷೆ ಮಾಡ್ತಕ್ಕಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರು ಹಿಗ್ಗಾಮುಗ್ಗ ನಿಮ್ಗೆ ತಿಳುವಳಿಕೆಗಳನ್ನ ಕೊಡ್ತಾ ಇದಾರೆ, ಒಳ್ಳೆಯದವ್ರು ಕೊಡ್ತಾ ಇದಾರೆ, ಕೆಟ್ಟದವ್ರು ಕೊಡ್ತಾ ಇದಾರೆ. ಸಮೀಕ್ಷೆ ಮಾಡ್ತಿರೋದೇನೋ, ನಿಮ್ಮ ಉದ್ದೇಶ ಏನು? ಮನೆ ಮುಖ್ಯಮಂತ್ರಿಗಳೇ, ನಿಮ್ಮ ಉದ್ದೇಶ ಇರೋದು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು, ಮತ್ತೆ ಬ್ಯಾಕ್ವರ್ಡ್ ಕ್ಲಾಸ್ ಇರ್ತಕ್ಕಂಥವ್ರು, ಮತ್ತೆ ಫೈನಾನ್ಷಿಯಲಿ ಮುಂದುವರೆದ ಜಾತಿಯಲ್ಲೂ ಕೂಡ ಯಾರು ಆರ್ಥಿಕವಾಗಿ ಇದಾಗಿದ್ದಾರೆ ಅಂತವ್ರು ಕೂಡ ಅವ್ರ ಶಕ್ತಿ ತುಂಬತಕ್ಕಂಥ ಒಂದು ಚಿಂತನೆ ಅಂತಕ್ಕಂಥದ್ದು ನೀವು ಹಂಚ್ಕೊಂಡಿದ್ದೀರಿ ಬಹಳಷ್ಟು ಕಾರ್ಯಕ್ರಮದಲ್ಲಿ. ದಯಮಾಡಿ ನಿಮ್ಮ ಬೈಕೆ ಇದೆ, ಆ ಬೈಕೆ ನಿಮ್ಮ ಮನಸ್ಸಿರ್ತಕ್ಕಂಥದ್ದು ಅದು ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ನೀವು ಇದನ್ನೆಲ್ಲ ಮಾಡಿಫಿಕೇಶನ್ ಮಾಡ್ಕೋಬೇಕಾಗತ್ತೆ. ಸಮಯ ಅವಧಿನ ಕೂಡ ವಿಸ್ತರಣೆ ಮಾಡಬೇಕಾಗತ್ತೆ. ಏನು ರಾಜ್ಯ ಸರ್ಕಾರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ನಡೆಸ್ತದೆ. ಈ ಸಮೀಕ್ಷೆ ನಡೆಸ್ತಿರ್ತಕ್ಕಂಥದ್ದು ಮುಂದಿನ ಪೀಳಿಗೆಗೆ, ಅವರ ಭವಿಷ್ಯಕ್ಕೆ ಉತ್ತಮವಾದ ಒಂದು ಸಮೀಕ್ಷೆ. ಅದನ್ನು ನಾವು ಶ್ಲಾಘಿಸ್ತೀವಿ, ನಾವು ಒಪ್ಕೊಳ್ತೀವಿ. ಪ್ರತಿಯೊಬ್ಬರು ಕೂಡ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಒಪ್ಕೊಳ್ತಕ್ಕಂಥ ವಿಚಾರ. ಮುಂದಿನ ಪೀಳಿಗೆಗಳು ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಂಥವರಿಗೆ ಭವಿಷ್ಯ ಉಜ್ವಲವಾಗಲಿ, ಚೆನ್ನಾಗಾಗಲಿ ಅನ್ನೋ ಉದ್ದೇಶದಿಂದ ಈ ಸಮೀಕ್ಷೆ ನಡೀತಾ ಇದೆ. ಈ ಸಮೀಕ್ಷೆ ಮಾಡ್ತಿರ್ತಕ್ಕಂಥದ್ದು ಯಾರು ಬಡತನ ರೇಖೆಯಲ್ಲಿದ್ದಾರೆ, ವಿದ್ಯಾವಂತರಾಗಿ ನಿರುದ್ಯೋಗಿಗಳಿದ್ದಾರೆ, ಮತ್ತು ಅವರ ಆಕಾಂಕ್ಷೆಗಳೇನಿದೆ ಅಷ್ಟೆಲ್ಲ ಕೂಡ ಆ ಸಮೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಈ ಸಮೀಕ್ಷೆ ಭಾಳ ಉಪಯುಕ್ತವಾದರೂ ಕೂಡ ಭಾಳ ಅಪಾಯಕಾರಿಯಾಗಿ ಸಮೀಕ್ಷೆ ನಡೀತಿರ್ತಕ್ಕಂಥದ್ದು ಭಾಳ ಬೇಸರದ ಸಂಗತಿ. ಬಹುಶಃ ಈ ಸಮೀಕ್ಷೆಯಲ್ಲಿ ವಿದ್ಯಾರ್ಥಿಗಳನ್ನು ಅವ್ರಿಗೆ ಏನು ಗೊತ್ತೇ ಇಲ್ಲ. ಅವ್ರಿಗೆ ಉದಾಹರಣೆಗೆ ನನಗೆ ನಮ್ಮನೆಗೆ ಸಮೀಕ್ಷೆಗೆ 2 ಜನ ಹುಡುಗರು ಏಕಾಕಿ ಮನೆ ಮೆಟ್ಲು ಹತ್ತಿರತಕ್ಕಂಥ ಸಂದರ್ಭದಲ್ಲಿ ಅವ್ರು ನಾನು ಕೇಳ್ತೀನಿ, ಯಾರಪ್ಪ ನೀವು ಅಂತೇಳಿ. ಸರ್ ಸಮೀಕ್ಷೆ, ಏನು ಸಮೀಕ್ಷೆ ಅಂತ ಅವ್ರಿಗೆ ನಾವು ಏನು ಸಮೀಕ್ಷೆ ಬಂದಿದ್ದೀವಿ ಅಂತಕ್ಕಂಥದ್ದೇ ಅವ್ರಿಗೆ ಗೊತ್ತಾಗ್ತಿಲ್ಲ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅನ್ನತಕ್ಕಂಥ ಉಚ್ಚಾರಣೆ ಮಾಡ್ತಕ್ಕಂಥ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಗೊತ್ತಿಲ್ಲ. ಏನು ಆ ಪೇಪರ್ ಇದೆ, ಆ ಪೇಪರ್ನ ಅವ್ರು ತೋರಿಸ್ತಾರೆ. ಸರ್ ಈ ಸಮೀಕ್ಷೆಗೆ ಬಂದಿದ್ದೀವಿ ಅಂತೇಳಿ. ಹಾಗಾಗಿ ಈ ಭಾಳ ಅಪಾಯಕಾರಿ ಇದು. ಮತ್ತು ಜೊತೆಯಲ್ಲಿ ಮೈಸೂರು ನಗರದಲ್ಲಿ ದಸರಾ ಸಂದರ್ಭದಲ್ಲಿ ನಮ್ಮ ಪೌರ ಕಾರ್ಮಿಕರು ಹಗಲು ರಾತ್ರಿ ದುಡಿದು ಸುಸ್ತಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಎಲ್ಲ ಪೌರ ಕಾರ್ಮಿಕರನ್ನ ಸಮೀಕ್ಷೆಗೆ ಉಪಯೋಗಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಜಿಲ್ಲಾಡಳಿತ ಮತ್ತು ನಮ್ಮ ನಗರ ಪಾಲಿಕೆ ಅಧಿಕಾರಿಗಳು ಅವ್ರೇನು ಮನುಷ್ಯರಲ್ವಾ? ನಾನು ಒಂದು ಪ್ರಶ್ನೆ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ನೀವು ಜಿಲ್ಲಾಡಳಿತ ಅಥವಾ ರಾಜಕಾರಣಿಗಳು ನಿಮ್ಮ ಮಕ್ಳುಗಳನ್ನ ಸಮೀಕ್ಷೆಗೆ ಬಿಡಿ. ನೀವು ನಿಮ್ಮ ಮಕ್ಳುಗಳು ಸಮೀಕ್ಷೆ ಬಿಡಿ. ನಿಮ್ಮ ಮಕ್ಕಳೆಲ್ಲ AC ರೂಮಲ್ಲಿ ಕೂತ್ಕೊಬೋದು, ಇನ್ನೊಂದು ಕಡೆ ಕೂತ್ಕೊಬೋದು. ಪೌರ ಕಾರ್ಮಿಕರನ್ನ ನೀವು ಸಮೀಕ್ಷೆಗೆ ಬಳಸ್ಕೋತೀರಿ ಅಂತ ಹೇಳಿದ್ರೆ ಎಂಥ ದುರಂತನ್ರಿ. ಸಂಬಂಧಪಟ್ಟಂಥ ಅಧಿಕಾರಿಗಳು ಕೇಳಿದ್ರೆ, ಸರ್ ನಮ್ಗೆ ಒತ್ತಡ ಇದೆ ಸರ್, ನಾವೇನೂ ಮಾಡೋಕ್ಕಾಗಲ್ಲ ಸರ್, ಹೈಯರ್ ಅಥಾರಿಟೀಸ್ ಅವರು ಪ್ರೆಸರ್ ಇದೆ, ನಾವು ಸಮೀಕ್ಷೆಗೆ ಪೌರ ಕಾರ್ಮಿಕರನ್ನ ಕರ್ಕೊಳ್ಳೇಬೇಕು ಸರ್ ಅಂತ ಹೇಳ್ತಾರಲ್ಲ. ಪೌರ ಕಾರ್ಮಿಕರನ್ನ ನೀವು ಬಿಡಲ್ಲ ಅಂತ ಹೇಳಿದ್ರೆ ಸಮೀಕ್ಷೆಗೆ, ಇದೆಂಥ ದೌರ್ಭಾಗ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಪ್ರಶ್ನೆ ಮಾಡೋಕ್ಕಾಗತ್ತೆ. ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಬೇಕು. ಮುಂದಿನ ದಿನಗಳಲ್ಲಿ ಈ ಸಮೀಕ್ಷೆನೇ ಒಂದು ರೀತಿಯಲ್ಲಿ ಒಂದು ಭಾಳ ವಿಶೇಷವಾಗಿ ಸಮೀಕ್ಷೆಯನ್ನು ಮಾಡಬೇಕು. ಇಲ್ಲ ಅಂತಂದರೆ ಈ ಸಮೀಕ್ಷೆ ಮಾಡೋದ್ರಿಂದ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ ಆಗುತ್ತೆ.
ನೋಡಿ, ಸಮೀಕ್ಷೆ ಬಗ್ಗೆ ಹೇಳ್ತಾರೆ 440 ಕೋಟಿನ ಈ ಸಮೀಕ್ಷೆಗೆ ಮೀಸಲಿಟ್ಟಿದ್ದೀವಿ ಅಂತ ಹೇಳಿದ್ರೆ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ನಾನು ಪತ್ರಿಕೆಗಳಲ್ಲಿ ನೋಡಿದ್ದೀನಿ. ನಾನು 440 ಕೋಟಿ ಅಂತ ಹೇಳಿದ್ರೆ ಒಂದು ಅಂದಾಜಿನಲ್ಲಿ ಹೇಳಕ್ಕೆ ಹೋಗ್ತು ಅಂತಂದರೆ ಒಂದು ವ್ಯಕ್ತಿಗೆ, ಒಂದು ತಲೆಗೆ 800 ರೂಪಾಯಿ, ಕನಿಷ್ಠ 800 ರೂಪಾಯಿ ಸಮೀಕ್ಷೆಗೆ ಅಲ್ಲಿ ಬೀಳ್ತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ. ಮತ್ತು ನಾನು ನಿನ್ನೆ ಸಮೀಕ್ಷೆಗೆ ಬಂದಂತಹ ಕೆಲವು ನಮ್ಮ ಮರಿಮಲ್ಲಪ್ಪ ಸ್ಕೂಲಿನ ಏನು FDC ಬಂದಿದ್ದರು, ಶ್ರೀನಿವಾಸ್ ಅಂತೇಳಿ. ಅವ್ರು ಕೇಳಿದೆ ನಾನು, ನಿಮ್ಗೆ ಏನು ಕೊಡ್ತಾರೆ ಸಮೀಕ್ಷೆಗೆ ಅಂತೇಳಿ. ಸರ್, ಗೌರವಧನೇನೋ 5,000 ಕೊಡ್ತೀವಿ ಅಂತ ಹೇಳಿದ್ದಾರೆ, ಒಂದು ಮನೆಗೆ 100 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತೇಳಿ. 250 ಮನೆ ಟಾರ್ಗೆಟ್ ಕೊಟ್ಟಿದ್ದಾರೆ ಸರ್ ಅಂತ ಹೇಳಿದ್ರು. 250 ಮನೆ ಟಾರ್ಗೆಟ್ 5,000 ಅಂತ ಹೇಳಿದ್ರೆ 100 ರೂಪಾಯಿ ಅಂತಂದರೆ 250 ಮನೆಗೆ 25,000, ಅವ್ರಿಗೆ 5,000, 30,000. ಒಂದು ಮನೆ ಬರೀ 4 ಜನ ಹಾಕೊಳ್ಳಿ. ಈಗ ನನ್ನ ಮನೇಲಿ 6 ಜನ ನಾನು ಕೊಟ್ಟಿದ್ದೀನಿ, ನಾನು 4 ಜನ ಹಾಕೊಳ್ಳಿ. 4 ಜನ ಹಾಕೊಂಡ್ರು ಕೂಡ ನಿಮಗೆ 30 ರೂಪಾಯಿ ಒಂದು ಮನೆ ಬೀಳುತ್ತೆ. ಇನ್ನು 770 ರೂಪಾಯಿ ಎಲ್ಲೋಯ್ತು? ಸಾರ್ವಜನಿಕರ ದುಡ್ಡು ಎಲ್ಲಿ ಹೋಗ್ತಿದೆ? 30 ರೂಪಾಯಿ ಮಾತ್ರ ವೆಚ್ಚ ಕಾಣ್ತಿದೆ ಇಲ್ಲಿ. ಇನ್ನು 37, 100 ರೂಪಾಯಿನ ವೆಚ್ಚ ತಗೊಳ್ಳಿ, ಇನ್ನು 700 ರೂಪಾಯಿ ದುಡ್ಡು ಎಲ್ಲಿ ಹೋಗ್ತಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದು. ಇದು ಕೂಡ ನಾನು ಸರ್ಕಾರದ ಬಗ್ಗೆ ಆಪಾದನೆ ಮಾಡ್ತೇನೆ. ಎಲ್ಲೋ ಒಂದು ಕಡೆ ಸರ್ಕಾರ ಈ ಸಮೀಕ್ಷೆ ನೆಪದಲ್ಲಿ 106 ಕೋಟಿನ, ಇಲ್ಲಿಗೆ 90% ಸರ್ಕಾರ ಇದನ್ನು ನುಂಗ್ತಾ ಇದೆ. ಸಂಬಂಧಪಟ್ಟಂಥವರು, ಅವರು ಮಂತ್ರಿಗಳಿರ್ಬೋದು ಅಥವಾ ಯಾರಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು. ಇಲ್ಲಿ ನಾನು ಉದಾಹರಣೆಗೆ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಇದ್ರ ಬಗ್ಗೆ ಬೇಕಾದ್ರೆ ಖಾತ್ರಿ ಪಡಿಸಂಗಿದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಯಾರಾದರೂ ಇದು ಖಾತ್ರಿ ಪಡಿಸ್ಬೋದು ನಮಗೆ. ಯಾಕೆ ಅಂತ 440 ಕೋಟಿ ಅಂತೇಳಿ ಸರ್ಕಾರ ಮಾಧ್ಯಮದಲ್ಲಿ ನೋಡಿದ್ದೀನಿ. ಅದು 440 ಕೋಟಿ 6.5 ಕೋಟಿ ಜನಸಂಖ್ಯೆಗೆ ಲೆಕ್ಕ ಆಗ್ತು ಅಂದರೆ 800 ರೂಪಾಯಿ ಒಂದು ವ್ಯಕ್ತಿಗೆ ಬೀಳ್ತಕ್ಕಂಥದ್ದು. ಆದರೆ ಇಲ್ಲಿ ಸಮೀಕ್ಷೆಯಲ್ಲಿ ನಾನು ಎನ್ಕ್ವೈರಿ ಮಾಡಿದ ಪ್ರಕಾರ ಬೀಳ್ತಕ್ಕಂಥದ್ದು 30 ರೂಪಾಯಿ ಬೀಳುತ್ತೆ, 1% ಪರ್ ಹೆಡ್. ಹಾಗಾಗಿ ಇದು ಒಂದು ಕಡೆ ಎಲ್ಲೋ ಒಂದು ಕಡೆ ಸರ್ಕಾರದ ಮೇಲೆ ನಾನು ಆಪಾದನೆಯನ್ನು ಮಾಡ್ತಾ ಇದ್ದೇನೆ. ಇದು ಮಾಡ್ತಿರ್ತಕ್ಕಂಥದ್ದು ದುರುದ್ದೇಶಪೂರ್ವಕ, ಈ ಒಂದು ಏನು ಫೈನಾನ್ಷಿಯಲ್ ಮ್ಯಾಟ್ರ್ ಇದೆಯಲ್ಲ ಆ ವಿಚಾರವಾಗಿ. ಮತ್ತು ಜೊತೆಯಲ್ಲಿ ನಾನು ಒಂದು ವಿಚಾರವನ್ನು ಸರ್ಕಾರದ ಮುಂದೆ ನಾನು ಇಡಲಿಕ್ಕೆ ಇಷ್ಟಪಡ್ತೇನೆ. ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಗ್ರಾಜ್ಯುಯೇಟ್ಸ್ ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ಸ್ ಮಾಡಿ ಮನೇಲಿ ಕೂತಿದ್ದಾರೆ. ನೀವು ಅವರಿಗೆ ಒಂದು ವಾರ ಟ್ರೈನಿಂಗ್ ಕೊಟ್ಟಿದ್ದಾನೆ, ಒಂದೊಂದು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಂತಿಷ್ಟು ಜನ ಅಂತ ಹೇಳಿದ್ದಾನೆ, ಅವ್ರನ್ನ ಉಪಯೋಗಿಸ್ಕೊಂಡು ನೀವು ಅವ್ರ ಮುಖಾಂತರ ಮಾಡ್ತಿದ್ರೆ ಅವ್ರಿಗೂ ಒಂದು ಜಾಬ್ ಕೊಟ್ಟಂಗೆ ಆಗ್ತಿತ್ತು. ಮತ್ತು ನೆಕ್ಸ್ಟ್ ಅವ್ರು ಯಾವುದೋ ಪ್ರೈವೇಟ್ ಕಂಪ್ನಿಗೋ ಅಥವಾ ಇನ್ನೊಂದಕ್ಕೂ ಹೋದಂಥ ಸಂದರ್ಭದಲ್ಲಿ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರು ಕೇಳ್ತಾರೆ. ಸಾಮಾನ್ಯ ಒಂದು ಹೋಟ್ಲು ಸಪ್ಲೈ ಕೆಲಸ ಮಾಡೋಕ್ಕೆ ಹೋದರೆ ಏನಪ್ಪ ನಿನ್ನ ಎಕ್ಸ್ಪೀರಿಯನ್ಸ್ ಹೋಟ್ಲು ಸಪ್ಲೈ ಮಾಡೋದಕ್ಕೆ ನಿನಗೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಒಂದು ಜಾಬ್ಗೆ ಹೋಗಬೇಕು, ಗ್ರಾಜ್ಯುಯೇಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನಿನ್ನ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದಾಗ ಈ ಜಾತಿ ಸಮೀಕ್ಷೆಯಲ್ಲಿ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಾನು ಭಾಗಿಯಾಗಿದೆ ಅಂತಕ್ಕಂಥ ತೋರಿಸಿದ್ರೆ ಆ ಹುಡುಗರು ಕೂಡ ಉಪಯೋಗ ಆಗ್ತಕ್ಕಂಥದ್ದು. ಇಷ್ಟೆಲ್ಲ ನಿಮ್ಮ ಕಣ್ಮುಂದೆ ಇರ್ತಕ್ಕಂಥ ವಿಚಾರಗಳನ್ನು ಬಿಟ್ಟಿದ್ದಾನೆ ಒಂಥರ ಬಂಡಾಟದ ಸಮೀಕ್ಷೆ ಏನು ಮಾಡ್ತಕ್ಕಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರು ಹಿಗ್ಗಾಮುಗ್ಗ ನಿಮಗೆ ತಿಳುವಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಒಳ್ಳೆಯದಾಗ ಕೊಡ್ತಾ ಇದ್ದಾರೆ, ಕೆಟ್ಟದಾಗ ಕೊಡ್ತಾ ಇದ್ದಾರೆ. ಆದರೂ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇದೊಂಥರ ದುರಂತ ಇದು ಅಂತಕ್ಕಂಥ ನಾವು ಹೇಳ್ತಾ ಕೂಡಲೇ ಇದ್ರ ಬಗ್ಗೆ ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ, ಮೈಸೂರು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ. ಪೌರ ಕಾರ್ಮಿಕರ ಬಗ್ಗೆ ನೀವು ಇದೇ ರೀತಿ ತಾತ್ಸಾರವನ್ನು ತೋರಿಸಿದ್ರೆ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕಬೇಕಾಗುತ್ತೆ. ಪೌರ ಕಾರ್ಮಿಕರು ಅಂದರೆ ಏನು ತಿಳ್ಕೊಂಡಿದ್ದೀರಾ ನೀವು? ಅವ್ರು ಬೆಳಗ್ಗೆ 5 ಗಂಟೆಗೆ ಬಂದಿದ್ದಾನೆ, 3 ಗಂಟೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ನೀವು ಅವ್ರ ಕೆಲಸನೂ ಮಾಡಬೇಕು, ನಿಮ್ಮ ಜಾತಿ ಸಮೀಕ್ಷೆ ಮಾಡಬೇಕು ಅಂತ ಏನು ಇದ್ರ ಅರ್ಥ ಇದು? ಇದನ್ನು ನಾವು ಸಹಿಸಲ್ಲ. ನಾವು ಪೌರ ಕಾರ್ಮಿಕರ ಬಗ್ಗೆ ನಿಮಗೂ ಕೂಡ ಮಾನವೀಯತೆ ಇರಲಿ. ಇದೇನಾದರೂ ಪೌರ ಕಾರ್ಮಿಕರು ನೀವು ಉಪಯೋಗಿಸ್ಕೊಳ್ಳೋದಾಯಿತು ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡೋಕ್ಕಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಮತ್ತು ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಬೇಕಂತೆ. ಒಂದು ಸಮೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ 1 ಗಂಟೆ ಇಲ್ಲದೇ ಆಗೋದಿಲ್ಲ ಒಂದು ಸಮೀಕ್ಷೆ ಮಾಡೋದಕ್ಕೆ. ಉದಾಹರಣೆ ನನ್ನ ಮನೆಗೆ ಬಂದಿದ್ದಾರೆ, ನಾನು ಕೂಡ ಇಷ್ಟೆಲ್ಲ ಮಾತಾಡ್ತೀನಿ. ನನ್ನ ಮನೇಲಿ 7 ಜನ ಸದಸ್ಯರಿದ್ದಾರೆ. 7 ಜನ ಸದಸ್ಯರಲ್ಲಿ ನನ್ನ ಮಗು, ಚಿಕ್ಕ ಮಗು 2.5 ವರ್ಷ, ಆತನಿಗೆ ಆ ಮಗುಗೆ ಆಧಾರ್ ಕಾರ್ಡ್ ಮಾಡಿಸಿಲ್ಲ ನಾನು. ಆ ಮಗುಗೆ ಸಮೀಕ್ಷೆಗೆ ಒಳಗಡೆ ಬರಲ್ಲ. ಈಗ ನಾನು ನಗರದಲ್ಲಿರ್ತಕ್ಕಂಥ ನಮ್ಮಂಥ ಬುದ್ಧಿವಂತರುಗಳ ಪರಿಸ್ಥಿತಿನ ಈ ಥರ ಆಯಿತು ಅಂತಂದರೆ, ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ರೈತ ಬಂಧುವರುಗಳು ಅವ್ರ ಮಕ್ಳುಗಳು ಆಧಾರ್ ಕಾರ್ಡ್ ಮಾಡಿಸಿಲ್ಲ, ಚಿಕ್ಕ ಮಕ್ಳುಗಳು ಆಧಾರ್ ಕಾರ್ಡ್ ಮಾಡಿಸಿರಲ್ಲ. ಅವರೇ ಯಾಕೆ ಸಮೀಕ್ಷೆಯಲ್ಲಿ ಇದು ಮಾಡ್ತಾರೆ? ಆ ಸಂದರ್ಭದಲ್ಲಿ ಮಗು ಬಿಟ್ಟೋಗಿದ್ದಲ್ಲಿ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಸರ್ ಎನ್ಕ್ವೈರಿ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಬಂದಂಥವ್ರಿಗೆ ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ. ಬಹುಶಃ ನಾನು ಈ ಮೈಸೂರು ತಾಲೂಕಿನಲ್ಲಿ ನಾನು ಟೀಚರ್ ಅವರು ಸಮೀಕ್ಷೆಗೆ ಬಂದಿದ್ದರು. ಯಾವುದು ಆ ಗ್ರಾಮ, ಹಳೆಬೀಡು ಗ್ರಾಮ.
ಹಳೇಬೀಡು ಗ್ರಾಮದಲ್ಲಿ ನಮ್ಮ ಜಮೀನ್ ಹತ್ರ ಹೋದ ಸಂದರ್ಭದಲ್ಲಿ ಮೂಡ್ಲುಕೊಪ್ಪಲು ಹಳೇಬೀಡು ಗ್ರಾಮದಲ್ಲಿ ಟೀಚರ್ ಬರ್ತಾರೆ. ಟೀಚರ್ ನಾನು ಕೇಳ್ತೀನಿ, ನಾನು ನೆನ್ನೆ ಮಧ್ಯಾಹ್ನ ಆ ಟೀಚರ್ ಕೇಳಿದ ಸಂದರ್ಭದಲ್ಲಿ ಸೆನ್ಸಸ್ ಆಗಿದೆ ಅಂತ ಹೇಳಿದ್ರೆ ಆ ಮನೆಯವ್ರು ಹೇಳ್ತಾರೆ, ಎಲ್ಲಿ ಪಕ್ಕದ ಮನೆಯವರು. ಮತ್ತೆ ಮೇಡಮ್ ಬರ್ತಾರೆ, ಮೇಡಮ್ ಸೆನ್ಸಸ್ ಆಗಿದ್ರೆ ಮತ್ತೆ ಯಾಕೆ ನೀವು ಬಂದಿದ್ದೀರಾ ಅಂತೇಳಿ. ಅವ್ರು ಹೇಳ್ತಾರೆ, ಸರ್ ನಮ್ಮ ಪರಿಸ್ಥಿತಿ ನೋಡಿ, ಟೀಚರ್ಗಳ ಪರಿಸ್ಥಿತಿ ಈ ರೀತಿ ಅಧ್ವಾನ ಆಗಿದೆ, ನಮಗೆ ಇಷ್ಟು ಮನೆ 250 ಮನೆ ಅಂತ ಅಲಾಟ್ ಮಾಡಿದ್ದಾರೆ, ನಾವು ಈ ಅಲಾಟ್ ಪ್ರಕಾರ ಬಂದರೆ ಇನ್ನೊಬ್ಬಂಗೆ ಅಲಾಟ್ ಮಾಡಿದ್ದಾರೆ, ಅವ್ರು ಬಂದು ಸೆನ್ಸಸ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಅವರು ರೌಂಡ್ ಆಗ್ತಾ ಇದ್ದಾರೆ, ನಾವು ರೌಂಡ್ ಆಗ್ತಾ ಇದೀವಿ, ಇಲ್ಲಿ ನಮಗೂ ಕೂಡ ಸಮಯ ವ್ಯರ್ಥ ಆಗ್ತಿದೆ ಅಂತಕ್ಕಂಥದ್ದನ್ನ ವಿಚಾರಗಳನ್ನ ನೆನ್ನೆ ಮೂಡ್ಲುಕೊಪ್ಪಲು ಗ್ರಾಮದಲ್ಲಿ ಸರ್ಕಾರಿ ಏನೋ ಒಂದು ಶಾಲೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬರು ಟೀಚರ್ ಇದನ್ನು ಅವರ ದುಃಖವನ್ನು ವ್ಯಕ್ತಪಡಿಸಿದ್ರು. ಆ ಬಿಸಿಲಲ್ಲಿ ನಾವು ನೋಡಿ ಇಷ್ಟು ಕಷ್ಟಪಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಸಮೀಕ್ಷೆ ಅವೈಜ್ಞಾನಿಕವಾಗಿ ಆಗೋದು ಬೇಡ, ವೈಜ್ಞಾನಿಕವಾಗಿ ಮಾಡಿ. ಇದನ್ನು ತರಾತುರಿಯಲ್ಲಿ ಮನೆ ಮುಖ್ಯಮಂತ್ರಿಗಳು 7ನೇ ತಾರೀಕೆ ಸಮೀಕ್ಷೆ ಮುಗಿದೋಗ್ಬೇಕು ಅಂತಂದು ಯಾಕೆ ಅಷ್ಟೊಂದು ಅರ್ಜೆಂಟ್ ಏನಕ್ಕೆ? ಸಮೀಕ್ಷೆ ಮಾಡ್ತಿರೋದೇನು? ನಿಮ್ಮ ಉದ್ದೇಶ ಏನು? ಮನೆ ಮುಖ್ಯಮಂತ್ರಿಗಳೇ, ನಿಮ್ಮ ಉದ್ದೇಶ ಇರೋದು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು, ಮತ್ತು ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಇರ್ತಕ್ಕಂಥವ್ರು, ಮತ್ತು ಫೈನಾನ್ಷಿಯಲಿ ಮುಂದುವರೆದ ಜಾತಿಯಲ್ಲೂ ಕೂಡ ಯಾರು ಆರ್ಥಿಕವಾಗಿ ಇದಾಗಿದ್ದಾರೆ ಅಂಥವ್ರನ್ನೂ ಕೂಡ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಒಂದು ಚಿಂತನೆ ಅಂತಕ್ಕಂಥದ್ದು ನೀವು ಹಂಚ್ಕೊಂಡಿದ್ದೀರಿ ಭಾಳಷ್ಟು ಕಾರ್ಯಕ್ರಮದಲ್ಲಿ. ದಯಮಾಡಿ ನಿಮ್ಮ ಬೈಕೆ ಇದೆ, ಆ ಬೈಕೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ಅದು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ನೀವು ಇದನ್ನೆಲ್ಲ ಮಾಡಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಸಮಯ ಅವಧಿನೂ ಕೂಡ ವಿಸ್ತರಣೆ ಮಾಡಬೇಕಾಗತ್ತೆ. ಭವಿಷ್ಯ ಇಲ್ಲಿಗೆ ಈ ಸಮೀಕ್ಷೆಯನ್ನು ನಿಲ್ಲಿಸಿ ಒಂದು 10 ದಿನ ಗ್ಯಾಪ್ ಕೊಟ್ಟಿದ್ದಾನೆ. ಈಗ ಆಗಿರ್ತಕ್ಕಂಥ ಲೋಪದೋಷಗಳನ್ನ ತಿದ್ಕೊಳ್ತಕ್ಕಂಥದ್ದು ಕೆಲಸ ಮಾಡಿದ್ದಾನೆ. ಸೂಕ್ತವಾಗಿ ಸಮೀಕ್ಷೆ ಮಾಡಿದ್ರೆ ಒಳ್ಳೆಯದು ಅಂತಕ್ಕಂಥ ಜೊತೆಯಲ್ಲಿ ವಿದ್ಯಾರ್ಥಿಗಳನ್ನು ಗ್ರಾಜ್ಯುಯೇಟ್ಸ್ ಆ್ಯಂಡ್ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಈ ಸಮೀಕ್ಷೆ ಉಪಯೋಗಿಸ್ಕೊಳ್ಳೋದ್ರಿಂದ ಮುಂದಿನ ಭವಿಷ್ಯದಲ್ಲಿ ಅವರು ಕೂಡ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಮನವಿಯನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ.